ಫೋಕಸ್ ಕೂಲರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿರಂಜನ್ ಕೆಚ್. ವೀಕ್ಷಕರೇ, ಇಂದಿನ ಪ್ರಮುಖವಾದಂಥ ಸುದ್ದಿ ಏನಂದರೆ, ಕರ್ನಾಟಕದತ್ತ ಭೀಕರ ಬರದ ಕರಿನೆರಳು ಬಂದಿರತಕ್ಕಂಥದ್ದು. ಮಳೆ ಕೈ ಕೊಟ್ಟರೆ ಮುಂದೆ ಏನಾಗಲಿದೆ ಎಂಬ ಪ್ರಶ್ನೆ ಎಲ್ಲರಲ್ಲೂ ಕಾಡ್ತಾ ಇದೆ. ಒಂದು ಕಡೆ ಜುಲೈ ತಿಂಗಳು ಆರಂಭವಾಗಿದೆ, ಇನ್ನೊಂದು ಕಡೆ ಕರ್ನಾಟಕದ ಸಾವಿರಾರು ರೈತರ ಕಣ್ಣಲ್ಲಿ ಮಾತ್ರ ಆತಂಕ ಹೆಚ್ಚುತ್ತಿದೆ. ಮಳೆಗಾಲ ಆರಂಭವಾಗಬೇಕಾದ ಸಮಯ ಕಳೆದರೂ ಕೂಡ ರಾಜ್ಯದ ಅನೇಕ ಭಾಗಗಳಲ್ಲಿ ಆಕಾಶ ಮೋಡ ಕವಿದರೂ ಕೂಡ ಮಳೆ ಮಾತ್ರ ಕಾಣಿಸ್ತಾ ಇಲ್ಲ. ಬಿತ್ತನೆ ಮಾಡಿದ ಹೊಲಗಳಲ್ಲಿ ಮೊಳಕೆ ಒಣಗ್ತಾ ಇದೆ. ಜಲಾಶಯಗಳ ನೀರಿನ ಮಟ್ಟ ದಿನೇ ದಿನೇ ಕುಸಿತಾ ಇದೆ. ಕುಡಿಯುವ ನೀರಿನ ಸಮಸ್ಯೆ ತಲೆದೋರುವ ಎಲ್ಲ ಲಕ್ಷಣಗಳು ಕೂಡ ಗೋಚರಿಸ್ತಾ ಇದ್ದಾವೆ. ಇದರ ನಡುವೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಅಣೆಕಟ್ಟುಗಳ ನೀರನ್ನು ನಂಬಿಕೊಂಡು ಯಾವುದೇ ಬೆಳೆಗಳನ್ನು ಬೆಳೆಯಬೇಡಿ ಅಂತ ರೈತರಿಗೆ ಎಚ್ಚರಿಕೆಯನ್ನು ನೀಡಿದ್ದಾರೆ. ಮತ್ತೊಂದೆಡೆ ವಿಪಕ್ಷಗಳು ರಾಜ್ಯದಲ್ಲಿ 150ಕ್ಕೂ ಹೆಚ್ಚು ತಾಲೂಕುಗಳಲ್ಲಿ ಬರದ ಪರಿಸ್ಥಿತಿ ಎದುರಾಗಬಹುದು ಅಂತ ಸರ್ಕಾರಕ್ಕೆ ಎಚ್ಚರಿಕೆ ಪತ್ರವನ್ನ ಬರೆದಿದೆ. ರಾಜ್ಯದ ರೈತರಿಗೆ ಒಂದು ಅಭಯವನ್ನ ರಾಜ್ಯ ಸರ್ಕಾರ ನೀಡಬೇಕಾಗ್ತದೆ, ಒಂದು ಭರವಸೆನ ಕೊಡಬೇಕಾಗ್ತದೆ. ರೈತರಿಗೆ ಪೂರಕವಾಗಿ ರಾಜ್ಯದ ಮುಖ್ಯಮಂತ್ರಿಗಳು ಮಾತನಾಡಬೇಕಾಗ್ತದೆ. ಯಾಕೆ ಇನ್ನೂ ಕೂಡ ನಮಗೆ ಸಮಯ ಇದೆ. ಮುಂದಿನ 15-20 ದಿನಗಳು ಮಳೆ ಆಗ್ಬಹುದು ಅನ್ನುವ ಆಶಾಭಾವನೆ ಕೂಡ ಇದೆ. ನೀವ್ ಹೇಳಿ, ಮುಖ್ಯಮಂತ್ರಿಗಳು ಹೇಳಿರ್ತಕ್ಕಂಥದ್ದು ಬಿತ್ತನೆ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ. ನಾಳೆ ಸ್ವಲ್ಪ ಮಳೆ ಆಗಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅಂತೇಳಿ ಬಿತ್ತನೆ ಮಾಡದೆ ಹೋದ ರೈತರು ಯಾರು ಹೊಣೆಗಾರ? ಇದಕ್ಕಾಗದ್ರೆ 50-60% ಅಷ್ಟು ಮಳೆ ಕಡಿಮೆ ಆಗಿದೆ. ಇಂಥ ಸಂದರ್ಭ ರಾಜ್ಯ ಸರ್ಕಾರದ ಆದ್ಯತೆ ಏನು, ಕರ್ತವ್ಯ ಏನು? ಇವರೇನಾದ್ರೂ ಜಿಲ್ಲಾಧಿಕಾರಿಗಳಿಗೆ ಹಣವನ್ನ ಬಿಡುಗಡೆ ಮಾಡಿದಾರಾ? ರೈತರಿಗೆ ಸ್ಪಂದನೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಜನ ಜಾನುವಾರುಗಳಿಗೆ ಇವರು ಯಾವ್ದಾರ ಒಂದು ಅನುದಾನವನ್ನು ಬಿಡುಗಡೆ ಮಾಡಿದಾರಾ? ಇದು ಯಾವುದನ್ನು ಮಾಡ್ದೇನೆ ನಮ್ಮ ರಾಜ್ಯದ ಜಲಾಶಯಗಳಲ್ಲಿ ನೀರಿಲ್ಲ, ನೀವು ಯಾರು ಕೂಡ ಬಿತ್ತನೆ ಮಾಡಬೇಡಿ ಅಂತೇಳಿ ಕೈ ಕಟ್ಕೊಂಡು ಕೂತ್ಕೊಂಡ್ಬಿಟ್ರೆ ಮುಖ್ಯಮಂತ್ರಿಗಳು. ಹಾಗಾದ್ರೆ ಕರ್ನಾಟಕದಲ್ಲಿ ನಿಜಕ್ಕೂ ಭೀಕರ ಬರ ಎದುರಾಗ್ತಾ ಇದೆಯಾ? ಈ ಬಾರಿ ಮುಂಗಾರು ಯಾಕೆ ಕೈಕೊಟ್ಟಿತ್ತು? ಎಲ್ ನೀನೋ, MGO ಮತ್ತೆ ಹವಾಮಾನ ಬದಲಾವಣೆಗಳು ಇದಕ್ಕೆಲ್ಲ ಎಷ್ಟು ಕಾರಣ? ಮುಂದಿನ ದಿನಗಳಲ್ಲಿ ರೈತರು ಮತ್ತು ಜನಸಾಮಾನ್ಯರು ಯಾವ ಸವಾಲುಗಳನ್ನು ಎದುರಿಸಬೇಕಾಗಬಹುದು? ಇಂದಿನ ವರದಿಯಲ್ಲಿ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕೋಣ ಬನ್ನಿ. ಮುಂಗಾರು ಆರಂಭದಲ್ಲೇ ಕುಂಠಿತವಾಗಿರ್ತಕ್ಕಂಥದ್ದು. ಸಾಮಾನ್ಯವಾಗಿ ಜೂನ್ ತಿಂಗಳ ಮೊದಲ ವಾರದಲ್ಲೇ ಮುಂಗಾರು ರಾಜ್ಯಾದ್ಯಂತ ಚುರುಕುಗೊಳ್ಳುತ್ತೆ. ಆದರೆ ಈ ಬಾರಿ ಪರಿಸ್ಥಿತಿ ಸಂಪೂರ್ಣ ಭಿನ್ನವಾಗಿದೆ. ಮುಂಗಾರು ತಡವಾಗಿ ಪ್ರವೇಶ ಮಾಡಿರ್ತಕ್ಕಂಥದ್ದು. ಪ್ರವೇಶಿಸಿದ ಬಳಿಕನೂ ಕೂಡ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆ ಸುರಿತಾ ಇಲ್ಲ. ಪರಿಣಾಮವಾಗಿ ಆರಂಭಿಕ ವಾರಗಳಲ್ಲೇ ಕರ್ನಾಟಕದಲ್ಲಿ ಸುಮಾರು 21% ಮಳೆ ಕೊರತೆ ದಾಖಲಾಗಿದೆ. ದೇಶದ ಮಟ್ಟದಲ್ಲೂ ಕೂಡ ಮಳೆ ಕೊರತೆ ಆಗಿತ್ತು 39% ಅಷ್ಟು. ಕೆಲವು ಜಿಲ್ಲೆಗಳಲ್ಲಿ ಮಳೆ ಕೊರತೆ 40%ಕ್ಕೂ ಹೆಚ್ಚು ದಾಖಲಾಗಿದೆ. ಕರಾವಳಿ ಮತ್ತು ಮಲೆನಾಡಿನ ಕೆಲ ಭಾಗಗಳಲ್ಲಿ ಉತ್ತಮವಾಗಿ ಮಳೆಯಾಗಿದ್ರೂ ಕೂಡ ಉತ್ತರ ಕರ್ನಾಟಕ, ಮಧ್ಯ ಕರ್ನಾಟಕ ಹಾಗೂ ಬಯಲುಸೀಮೆ ಜಿಲ್ಲೆಗಳಲ್ಲಿ ಮಳೆ ಕೈಕೊಟ್ಟಿರ್ತಕ್ಕಂಥದ್ದು. ಇದೇ ಪ್ರದೇಶಗಳು ಹೆಚ್ಚಾಗಿ ಕೃಷಿಯನ್ನ ಅವಲಂಬನೆಯಾಗಿರ್ತಕ್ಕಂಥದ್ದು. ಆದ್ರಿಂದ ಮಳೆ ಕೊರತೆಯ ನೇರ ಪರಿಣಾಮ ರೈತರ ಮೇಲೆ ಬೀಳ್ತಾ ಇದೆ. ಮಳೆ ಯಾಕೆ ಬರಲಿಲ್ಲ ಅಂತಕ್ಕಂಥದ್ದು ಪ್ರಶ್ನೆ ಆಗಿರ್ಬೋದು. ಅದಕ್ಕೆ ಪ್ರಮುಖವಾಗಿ 5 ಕಾರಣಗಳು ಹೇಳ್ಬೋದು. ಬಹಳ ಜನರ ಪ್ರಶ್ನೆ ಒಂದೇ, ಈ ಬಾರಿ ಮಳೆ ಯಾಕೆ ಕಡಿಮೆ ಆಯಿತು ಅಂತ. ಹವಾಮಾನ ತಜ್ಞರ ಪ್ರಕಾರ ಇದಕ್ಕೆ ಒಂದೇ ಕಾರಣವಿಲ್ಲ, ಹಲವು ಅಂಶಗಳು ಸೇರಿ ಒಟ್ಟಾಗಿ ಪರಿಣಾಮ ಬೀರಿರ್ತಕ್ಕಂಥದ್ದು. ಮೊದಲನೇ ಕಾರಣ ನಾವು ನೋಡ್ತಾ ಹೋದ್ರೆ ಎಲ್ ನೀನೋ ಎಂಬ ಪದವನ್ನು ನಾವು ಅವಾಗ ಕೇಳ್ತಾ ಇರ್ತೀವಿ. ಅಂದ್ರೆ ಎಲ್ ನೀನೋ ಅಂದ್ರೆ ಏನು ಅಂತ ಪ್ರಶ್ನೆ ನಿಮ್ಮಲ್ಲೂ ಕೂಡ ಮೂಡಬಹುದು. ಪೆಸಿಫಿಕ್ ಮಹಾಸಾಗರದಲ್ಲಿ ಕೆಲವು ಭಾಗಗಳಲ್ಲಿ ಸಮುದ್ರದ ಮೇಲ್ಮೈ ನೀರಿನ ಉಷ್ಣಾಂಶ ಸಾಮಾನ್ಯಕ್ಕಿಂತ ಹೆಚ್ಚಾದಾಗ ಅದನ್ನ ಎಲ್ ನೀನೋ ಅಂತ ಕರೆಯುತ್ತಾರೆ. ಇದು ಸಾವಿರಾರು ಕಿಲೋಮೀಟರ್ ದೂರದಲ್ಲಿ ಸಂಭವಿಸಿದ್ರೂ ಕೂಡ ಅದರ ಪರಿಣಾಮ ಭಾರತದ ಮುಂಗಾರಿನ ಮೇಲೂ ಕೂಡ ಬೀಳುತ್ತೆ. ಎಲ್ ನೀನೋ ಉಂಟಾದಾಗ ಮಳೆ ತರುವ ಗಾಳಿಗಳ ಬಲ ಕಡಿಮೆಯಾಗುತ್ತೆ, ತೇವಾಂಶನೂ ಕೂಡ ಕುಸಿಯುತ್ತೆ. ಇದರ ಪರಿಣಾಮ ಮಳೆ ಕಡಿಮೆಯಾಗುತ್ತೆ. ಈ ಬಾರಿ ಅದೇ ಪರಿಸ್ಥಿತಿ ಕೂಡ ಕಂಡು ಬಂದಿರತಕ್ಕಂಥದ್ದು. ಇನ್ನು ನಾವು 2ನೇ ಕಾರಣವನ್ನ ನೋಡ್ತಾ ಹೋದ್ರೆ MGO ಪರಿಣಾಮ ಇನ್ನೊಂದು ಪ್ರಮುಖ ಕಾರಣ ಆಗಿರ್ತಕ್ಕಂಥ. ಅಂದ್ರೆ MGO ಅಂದ್ರೆ ಮ್ಯಾಡನ್ ಜೂಲಿಯನ್ ಅಸಿಲೇಷನ್ ಅಂತ. ಅಂದ್ರೆ MGO ಸರಳವಾಗಿ ನಾವು ಹೇಳೋದಾದ್ರೆ ಇದು ಭೂಮಧ್ಯ ರೇಖೆಯ ಸುತ್ತಲೂ ಚಲಿಸ್ತಾ ಇರತಕ್ಕಂಥ ಮೋಡಗಳು, ಮಳೆ ಮತ್ತೆ ಗಾಳಿಯ ದೊಡ್ಡ ವ್ಯವಸ್ಥೆಯಾಗಿದೆ. ಈ ವ್ಯವಸ್ಥೆ ಭಾರತದ ಕಡೆ ಸಕ್ರಿಯವಾಗಿದ್ರೆ ಉತ್ತಮವಾಗಿ ಮಳೆಯಾಗುತ್ತೆ. ಆದರೆ ಈಗ ಅದು ಭಾರತದ ಪ್ರದೇಶದಿಂದ ದೂರ ಸರಿತಾ ಇರತಕ್ಕಂಥದ್ದು ಕೂಡ ಮಳೆ ತರುವ ಮೋಡಗಳ ಬೆಳವಣಿಗೆಗೆ ಕುಂಠಿತ ಆಗಿದೆ. ಇನ್ನು 3ನೇ ಕಾರಣ ಕಡಿಮೆ ಒತ್ತಡ ಪ್ರದೇಶಗಳ ಕೊರತೆ. ಅಂದ್ರೆ ಸಾಮಾನ್ಯವಾಗಿ ಅರಬ್ಬಿ ಸಮುದ್ರದಲ್ಲಿ ಕಡಿಮೆ ಒತ್ತಡ ಪ್ರದೇಶಗಳು ರೂಪುಗೊಂಡಾಗ ರಾಜ್ಯದ ಒಳನಾಡಿನ ಭಾಗಗಳಿಗೆ ಉತ್ತಮವಾಗಿ ಮಳೆಯಾಗುತ್ತೆ. ಆದರೆ ಈ ಬಾರಿ ಅಂತಹ ವ್ಯವಸ್ಥೆಗಳು ಅಷ್ಟಾಗಿ ರೂಪುಗೊಂಡಿಲ್ಲ. ಹೀಗಾಗಿ ಮೋಡಗಳ ಚಲನೆ ಕೂಡ ಕಡಿಮೆಯಾಗಿ ಮಳೆ ಕೊರತೆ ಉಂಟಾಗಿದೆ. ಇನ್ನು ನಾವು 4ನೇ ಕಾರಣ ಏನಂತ ನೋಡ್ತಾ ಹೋದ್ರೆ ದುರ್ಬಲ ಮುಂಗಾರು ಮಾರುತಗಳು. ವೀಕ್ಷಕರೇ, ಸಮುದ್ರದಿಂದ ಬೀಸುವ ಮುಂಗಾರು ಗಾಳಿಯಲ್ಲಿ ಸಾಕಷ್ಟು ತೇವಾಂಶ ಇರಬೇಕು. ಆದ್ರೆ ಈ ಬಾರಿ ಗಾಳಿಯ ವೇಗನೂ ಕೂಡ ಕಡಿಮೆಯಾಗಿದೆ, ತೇವಾಂಶ ಕೂಡ ಕುಸಿದಿದೆ. ಇದರಿಂದ ರಾಜ್ಯಾದ್ಯಂತ ಮಳೆ ಸಮಾನವಾಗಿ ಹಂಚಿಕೆಯಾಗಿಲ್ಲ. ಇನ್ನು 5ನೇ ಕಾರಣವನ್ನು ನಾವು ನೋಡ್ತಾ ಹೋದ್ರೆ ಹವಾಮಾನ ಬದಲಾವಣೆ. ವೀಕ್ಷಕರೇ, ಜಾಗತಿಕ ಹವಾಮಾನ ಬದಲಾವಣೆ ಈಗ ವಿಜ್ಞಾನಿಗಳ ಚರ್ಚೆಯ ವಿಷಯ ಮಾತ್ರ ಅಲ್ಲ, ಇದು ರೈತರ ಹೊಲಕ್ಕೂ ಕೂಡ ತಲುಪಿರ್ತಕ್ಕಂಥದ್ದು. ಸಮುದ್ರದ ಉಷ್ಣಾಂಶ ಹೆಚ್ಚಾಗ್ತಾ ಇರತಕ್ಕಂಥದ್ದು, ಋತುಚಕ್ರದಲ್ಲಿ ವ್ಯತ್ಯಾಸ, ಕೆಲವೆಡೆ ಅತಿವೃಷ್ಟಿ ಮತ್ತು ಇನ್ನು ಕೆಲವೆಡೆ ತೀವ್ರ ಬರ, ಇವೆಲ್ಲನೂ ಕೂಡ ಹವಾಮಾನ ಬದಲಾವಣೆಯ ಪರಿಣಾಮಗಳಂತ ತಜ್ಞರು ಹೇಳ್ತಾರೆ. ಕೃಷಿ ಕ್ಷೇತ್ರದ ಮೇಲೆ ಮೊದಲ ಹೊಡೆತ ಬಿದ್ದಿರತಕ್ಕಂಥದ್ದು. ಮಳೆ ಕೊರತೆ ಮೊದಲ ಹೊಡೆತನೇ ಬಿದ್ದಿರತಕ್ಕಂಥದ್ದು ಕೃಷಿ ಕ್ಷೇತ್ರಕ್ಕೆ.
ಬಹುತೇಕ ರೈತರು ಬಿತ್ತನೆಗೆ ಮಳೆಯನ್ನೇ ಅವಲಂಬಿಸಿದ್ದಾರೆ. ಆದರೆ ಮಳೆ ಇಲ್ಲದ ಕಾರಣ ಅನೇಕ ಕಡೆ ಬಿತ್ತನೆ ವಿಳಂಬವಾಗಿರತಕ್ಕಂಥದ್ದು. ಈಗಾಗಲೇ ಬಿತ್ತಿದ ಬೆಳೆಗಳೆಲ್ಲ ನೀರಿಲ್ಲದೆ ಒಣಗ್ತಾ ಇದ್ದಾವೆ. ಮಣ್ಣಿನ ತೇವಾಂಶ ಕಡಿಮೆ ಆಗಿರೋದು ಕೂಡ ಬೆಳೆ ಬೆಳವಣಿಗೆಗೆ ಕುಂಠಿತವಾಗಿರ್ತಕ್ಕಂಥದ್ದು. ಇದೇ ಪರಿಸ್ಥಿತಿ ಮುಂದುವರಿಸ್ತಾ ಹೋದರೆ ರೈತರಿಗೆ ಭಾರೀ ಬೆಳೆ ನಷ್ಟ ಸಂಭವಿಸತಕ್ಕಂಥ ಸಾಧ್ಯತೆಯೂ ಕೂಡ ಕೃಷಿ ತಜ್ಞರು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಜಲಾಶಯಗಳಲ್ಲೂ ನೀರಿನ ಮಟ್ಟ ಕುಸಿತ ಆಗಿರತಕ್ಕಂಥದ್ದು. ಕೃಷಿ ಅಷ್ಟೇ ಅಲ್ಲ, ರಾಜ್ಯದ ಜಲಾಶಯಗಳ ಪರಿಸ್ಥಿತಿ ಕೂಡ ಆತಂಕಕಾರಿಯಾಗಿರುತ್ತೆ. ಪ್ರಮುಖ ಜಲಾಶಯಗಳಲ್ಲಿ ನೀರಿನ ಸಂಗ್ರಹ ಪ್ರಮಾಣ ನಿರೀಕ್ಷೆಗಿಂತ ಕಡಿಮೆ ಆಗಿರ್ತಕ್ಕಂಥದ್ದು. ಆಲಮಟ್ಟಿ, ನಾರಾಯಣಪುರ ಸೇರಿದಂತೆ ಕೃಷ್ಣ ಹಾಗೂ ಕಾವೇರಿ ಕಣಿವೆಯ ಜಲಾಶಯಗಳಿಗೆ ಒಳ ಹರಿವು ಕುಂಠಿತವಾಗಿದೆ. ಒಟ್ಟಾರೆ ರಾಜ್ಯದ ಪ್ರಮುಖ ಜಲಾಶಯಗಳಲ್ಲಿ ಲಭ್ಯವಿರತಕ್ಕಂಥ ನೀರಿನ ಮಟ್ಟ 200 TMCಗಳಷ್ಟು ಮಾತ್ರ ಅಂತ ಹೇಳಲಾಗ್ತಾ ಇದೆ. ನೀರಿನ ಸಂಗ್ರಹ ಪ್ರಮಾಣ 22% ಇಳಿದಿರತಕ್ಕಂಥದ್ದು ನೀರಾವರಿ ಮತ್ತೆ ಕುಡಿಯುವ ನೀರಿನ ಭದ್ರತೆ ಎರಡಕ್ಕೂ ಕೂಡ ದೊಡ್ಡ ಸವಾಲಾಗಿ ಪರಿಣಮಿಸಿರತಕ್ಕಂಥದ್ದು. ರೈತರಿಗೆ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಮಳೆ ಕೊರತೆಯ ನಡುವೆನೇ ರಾಜ್ಯ ಸರ್ಕಾರವೂ ಕೂಡ ಪರಿಸ್ಥಿತಿಯನ್ನ ಗಂಭೀರವಾಗಿ ಪರಿಗಣಿಸಿದೆ. ಅದರಲ್ಲೂ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ರೈತರಿಗೆ ನೀಡಿರತಕ್ಕಂಥ ಎಚ್ಚರಿಕೆ ಸಾಕಷ್ಟು ಚರ್ಚೆಗೆ ಕೂಡ ಕಾರಣವಾಗಿದೆ. ಅಣೆಕಟ್ಟೆಗಳನ್ನ ನೀರನ್ನು ನಂಬಿಕೊಂಡು ಯಾವುದೇ ಬೆಳೆಗಳನ್ನ ಬೆಳೆಯಬೇಡಿ ಅಂತ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾಕೆಂದ್ರೆ ಈ ಬಾರಿ ಜಲಾಶಯಗಳಿಗೆ ನಿರೀಕ್ಷಿತ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇಲ್ಲ. ಒಳಹರಿವು ಕ್ಷೀಣಿಸ್ತಾ ಇರೋದು ಕೂಡ ಇದಕ್ಕೆ ಕಾರಣ. ಕಾಲುವೆಗಳಿಗೆ ನೀರು ಹರಿಸ್ತಕ್ಕಂಥದ್ದು ಕಷ್ಟವಾಗಬಹುದು ಅಂತ ಸರ್ಕಾರ ಅಂದಾಜು ಮಾಡಿದೆ. ಅಂದ್ರೆ ಈ ವರ್ಷ ನೀರಾವರಿ ನೀರು ಸಿಗುತ್ತೆ ಅಂತ ಎಲ್ಲರೂ ನಿರೀಕ್ಷೆಯಲ್ಲಿದ್ರು. ರೈತರು ಬೆಳೆ ಆಯ್ಕೆ ಮಾಡುವಾಗ ಅತ್ಯಂತ ಎಚ್ಚರಿಕೆಯಿಂದ ಇರಬೇಕಾಗಿದೆ ಅಂತ ಹೇಳಿದ್ದಾರೆ. ಇದು ಕೇವಲ ಒಂದು ಎಚ್ಚರಿಕೆಯಲ್ಲ, ಮುಂದಿನ ದಿನಗಳಲ್ಲಿ ಎದುರಾಗಬಹುದಾದಂತಹ ಸಂಕಷ್ಟದ ಮುನ್ಸೂಚನೆ ಆಗಿದೆ. ರೈತರು ಬಹಳ ನೀವು ಪ್ರೆಷರ್ ಬಿಲ್ಡಪ್ ಮಾಡಕ್ ಹೋಗ್ಬೇಡಿ. ನಿಮ್ಮ ಬೆಳೆಗಳಲ್ಲಿ ಹಾಕೊಳ್ಬೇಕಾದ್ರೆ ಈ ನೀರನ್ನು ನಂಬಿಕೊಂಡು ನೀವು ಬೆಳೆ ಹಾಕೊಳಕ್ ಹೋಗ್ಬೇಡಿ. ನೀರಿಲ್ಲದೆ ನೀರು ಬಿಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಅದಕ್ಕೆ ನೀವು ಮುಂದಿನ ದಿನದ ಮಳೆನ ಗಮನದಲ್ಲಿ ಆಧಾರನಾಗಿ ಇಟ್ಕೊಂಡೇ ನೀವು ಯೋಚನೆ ಮಾಡಬೇಕು. ಸೊ ಎಲ್ಲರಿಗೂ ನಾನು ಹೇಳ್ತಾ ಇದ್ದೀನಿ, ಡ್ಯಾಮ್ಗಳು ಸೀದಾಗೆ ಫಿಲ್ ಆಗೋವರೆಗೂ ಕೂಡ ನೀವು ಬೆಳೆಗಳ ಬಗ್ಗೆ ನೀವು ಆಲೋಚನೆ ಮಾಡಕ್ಕೆ ಹೋಗಬೇಡಿ. ಯಾಕೆಂದರೆ ಇಡೀ ದೇಶದಲ್ಲಿ ಈ ದೊಡ್ಡ ಸಮಸ್ಯೆ ಈಗಾಗಲೇ ಕಾಣ್ತಾ ಇದೆ. ಇನ್ನು ಈ ವರ್ಷ ಫುಲ್ಲು ಮಳೆ ಬಂತು ಅಂದರೆ ಖಂಡಿತ ನಿಮ್ಗೆ ಏನು ಬೇಕೋ ನೀರನ್ನು ನಾವು ಒದಗಿಸ್ಕೊಡ್ತೇವೆ. ಸೊ ಭೀಕರವಾದಂಥ ಬರಗಾಲ ಇಡೀ ದೇಶದಲ್ಲಿ ಬರ್ತದೆ ಅಂತೇಳಿ ಈಗಾಗಲೇ ನಮಗೆ ಸಂದೇಶವನ್ನು ಸೆಂಟ್ರಲ್ ಗೌರ್ಮೆಂಟ್ ಕೂಡ ನಮಗೆ ಕೊಟ್ಟಿದ್ದಾರೆ. ಕುಡಿಯುವ ನೀರಿಗೂ ಕೂಡ ಸಾಕಷ್ಟು ಸಂಕಷ್ಟ ಎದುರಾಗ್ತಾ ಇದೆಯಾ ಅಂತ ನೋಡೋದಾದ್ರೆ, ಮಳೆ ಕೊರತೆ ಮುಂದುವರೆದ್ರೆ ಅದರ ಮುಂದಿನ ದೊಡ್ಡ ಹೊಡೆತ ಕುಡಿಯುವ ನೀರಿನ ಮೇಲೆ ಬೀಳುತ್ತೆ. ರಾಜ್ಯದ 122ಕ್ಕೂ ಹೆಚ್ಚು ತಾಲೂಕುಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗುವ ಸಾಧ್ಯತೆ ಇದೆ ಅಂತ ಸರ್ಕಾರ ಈಗಾಗಲೇ ಅಂದಾಜು ಮಾಡಿ ಹೇಳ್ತಾ ಇದೆ. ಬೆಂಗಳೂರು ಸೇರಿದಂತೆ ಅನೇಕ ನಗರ ಹಾಗೂ ಪಟ್ಟಣ ಪ್ರದೇಶಗಳಲ್ಲಿ ಈಗಾಗಲೇ ಜನರು ಟ್ಯಾಂಕರ್ ನೀರುಗಳನ್ನೇ ಅವಲಂಬಿಸುವ ಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಇನ್ನು ಕೆಲವು ವಾರಗಳಲ್ಲಿ ಸಮರ್ಪಕ ಮಳೆಯಾಗದಿದ್ರೆ ಕೆರೆಗಳು, ಕುಂಟೆಗಳು ಮತ್ತೆ ಗ್ರಾಮೀಣ ಕುಡಿಯುವ ನೀರಿನ ಮೂಲಗಳು ಕೂಡ ಬತ್ತುವಂತಹ ಸಾಧ್ಯತೆ ಇದೆ. ಜಾನುವಾರುಗಳಿಗೂ ಕೂಡ ಸಂಕಷ್ಟ ಎದುರಾಗ್ತಕ್ಕಂಥದ್ದು. ಬರ ಅಂದ್ರೆ ಕೇವಲ ರೈತರ ಸಮಸ್ಯೆ ಅಲ್ಲ, ಅದು ಜಾನುವಾರು ಸಾಕಾಣಿಕೆಯ ಮೇಲೆ ಕೂಡ ದೊಡ್ಡ ಪರಿಣಾಮ ಬೀರುತ್ತೆ. ಮಳೆ ಇಲ್ಲದಿದ್ರೆ ಹುಲ್ಲು ಬೆಳೆಯೋದಿಲ್ಲ, ಕೆರೆ ಕಟ್ಟೆಗಳಲ್ಲಿ ನೀರು ಇರೋದಿಲ್ಲ. ಇದರಿಂದ ಜಾನುವಾರುಗಳಿಗೆ ಮೇವು ಮತ್ತು ನೀರಿನ ಕೊರತೆ ಉಂಟಾಗುತ್ತೆ. ಹೈನುಗಾರಿಕೆಯನ್ನೇ ಅವಲಂಬಿಸಿಕೊಂಡಿರ್ತಕ್ಕಂಥ ಸಾವಿರಾರು ಕುಟುಂಬಗಳ ಆದಾಯಕ್ಕೂ ಕೂಡ ಇದು ದೊಡ್ಡ ಹೊಡೆತ ನೀಡಲಿದೆ. ಮೇವಿನ ಬೆಲೆ ಏರಿಕೆಯಾಗಬಹುದು, ಹಾಲು ಉತ್ಪಾದನೆ ಕೂಡ ಕುಸಿಯುವ ಸಾಧ್ಯತೆ ಇದೆ. ಇನ್ನು ವೀಕ್ಷಕರೇ, ಸರ್ಕಾರ ಈಗಾಗಲೇ ಯಾವೆಲ್ಲ ಕ್ರಮಗಳನ್ನು ಕೈಗೊಂಡಿದೆ ಅಂತ ನಾವು ನೋಡೋದಾದ್ರೆ, ಪರಿಸ್ಥಿತಿಯ ಗಂಭೀರತೆಯ ಮನಗಂಡಿರತಕ್ಕಂಥ ರಾಜ್ಯ ಸರ್ಕಾರ ಕೆಲವು ತುರ್ತು ಕ್ರಮಗಳನ್ನು ಈಗಾಗಲೇ ಆರಂಭಿಸಿದೆ. ಪ್ರತಿ ಜಿಲ್ಲಾಧಿಕಾರಿಗಳ PD ಖಾತೆಗಳಿಗೆ ತಲಾ 5 ಕೋಟಿ ರೂಪಾಯಿ ತುರ್ತಾಗಿ ಅನುದಾನವನ್ನು ಬಿಡುಗಡೆ ಮಾಡಲಾಗಿದೆ. ಕುಡಿಯುವ ನೀರಿನ ಸಮಸ್ಯೆ ಎದುರಾಗುವ ಪ್ರದೇಶಗಳಲ್ಲಿ ಟ್ಯಾಂಕರ್ ಮೂಲಕ ನೀರನ್ನು ಪೂರೈಸಲು ಯೋಜನೆಯನ್ನು ರೂಪಿಸಲಾಗಿದೆ. ಸಾವಿರಾರು ಖಾಸಗಿ ಕೊಳವೆ ಬಾವಿಗಳನ್ನು ಕೂಡ ಬಾಡಿಗೆಗೆ ಪಡೆದು ಸಾರ್ವಜನಿಕರಿಗೆ ಕುಡಿಯುವ ನೀರನ್ನು ಒದಗಿಸಲು ಸಿದ್ಧತೆ ಮಾಡಲಾಗಿದೆ. ಜಿಲ್ಲಾಧಿಕಾರಿಗಳು ಮತ್ತೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಖಾತೆಗಳಿಗೆ ಕುಡಿಯುವ ನೀರಿನ ಕಾಮಗಾರಿಗಳಿಗಾಗಿ ಬರೋಬ್ಬರಿ 927 ಕೋಟಿ ರೂಪಾಯಿಯನ್ನ ಹೆಚ್ಚಿನ ಅನುದಾನವನ್ನು ಬಿಡುಗಡೆ ಮಾಡಲಾಗಿದೆ. ಇದರ ಜೊತೆಗೆ ರೈತರಿಗೆ ಕೆಲವು ಪ್ರಮುಖ ಸಲಹೆಗಳನ್ನು ಕೂಡ ಸರ್ಕಾರ ನೀಡಿರ್ತಕ್ಕಂಥದ್ದು. ಸಾಕಷ್ಟು ಮಳೆಯಾದ ಬಳಿಕನೇ ಬಿತ್ತನೆ ಮಾಡಬೇಕು. ಜಲಾಶಯಗಳ ನೀರಿನ ಪ್ರಮಾಣವನ್ನು ಗಮನದಲ್ಲಿಟ್ಕೊಂಡು ಬೆಳೆಗಳನ್ನು ಆಯ್ಕೆ ಮಾಡಿಕೊಳ್ಬೇಕು. ಹೆಚ್ಚು ನೀರು ಬೇಕಾಗಿರ್ತಕ್ಕಂಥ ಬೆಳೆಗಳನ್ನು ಸದ್ಯಕ್ಕೆ ತಪ್ಪಿಸಿ ಕಡಿಮೆ ನೀರಿನಲ್ಲಿ ಬೆಳೀತಕ್ಕಂಥ ಪರ್ಯಾಯ ಬೆಳೆಗಳತ್ತ ರೈತರು ಗಮನ ಹರಿಸಬೇಕು ಅಂತ ಸೂಚನೆಯನ್ನ ನೀಡಲಾಗಿದೆ. ರಾಜ್ಯ ಮಟ್ಟದಲ್ಲಿ ಕೂಡ ಉನ್ನತ ಅಧಿಕಾರಿಗಳ ಸಭೆ ನಡೆಸಿ ಡ್ರಾಟ್ ಆಕ್ಷನ್ ಪ್ಲಾನ್ ಅನ್ನು ಕೂಡ ಸಿದ್ಧಪಡಿಸಲಾಗಿದೆ. ವಿಪಕ್ಷಗಳು ಕೂಡ ಸರ್ಕಾರದ ಗಮನವನ್ನು ಸೆಳೆಯೋದಕ್ಕೆ ಮುಂದಾಗಿದ್ದಾವೆ. ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಮುಖ್ಯಮಂತ್ರಿಗಳಿಗೆ ಬರೆದಂತಹ ಪತ್ರದಲ್ಲಿ ರಾಜ್ಯದ 150ಕ್ಕೂ ಹೆಚ್ಚು ತಾಲೂಕುಗಳಲ್ಲಿ ಬರ ಪರಿಸ್ಥಿತಿ ಎದುರಾಗುವ ಆತಂಕವಿದೆ ಅಂತ ಹೇಳಿದ್ದಾರೆ.
ಇನ್ನು ತಕ್ಷಣ ಬರಪೀಡಿತ ಪ್ರದೇಶಗಳನ್ನು ಗುರುತಿಸಬೇಕು, ಜಿಲ್ಲಾವಾರು ಪರಿಸ್ಥಿತಿಯ ಸಮೀಕ್ಷೆಯನ್ನು ನಡೆಸಬೇಕು, ತುರ್ತಾಗಿ ಕೃಷಿ ಕಾರ್ಯಯೋಜನೆಯನ್ನು ಜಾರಿಗೊಳಿಸಬೇಕು, ಉದ್ಯೋಗ ಖಾತರಿ ಯೋಜನೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕು, ಕುಡಿಯುವ ನೀರಿಗಾಗಿ ಹೆಚ್ಚುವರಿ ಅನುದಾನವನ್ನು ಬಿಡುಗಡೆ ಮಾಡಬೇಕು, ಬೆಳೆ ಹಾನಿ ಸಮೀಕ್ಷೆಯನ್ನು ನಡೆಸಬೇಕು, ಅದೇ ರೀತಿಯಾಗಿ ಪೂರ್ಣಾವಧಿ ಕೃಷಿ ಸಚಿವರನ್ನ ನೇಮಕ ಮಾಡಬೇಕು, ಕೇಂದ್ರ ಸರ್ಕಾರದಿಂದ ಬರತಕ್ಕಂಥ ಪರಿಹಾರವನ್ನು ಪಡೆಯೋದಕ್ಕೆ ಅಗತ್ಯ ದಾಖಲೆಗಳನ್ನ ಈಗಲಿಂದನೇ ಸಿದ್ಧಪಡಿಸಬೇಕು ಅಂತ ಅವರು ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ವೀಕ್ಷಕರ, ಇನ್ನು ಬರಪೀಡಿತ ತಾಲೂಕು ಘೋಷಣೆ ಹೇಗೆ ನಡೆಯುತ್ತೆ ಅನ್ನೋದು ಎಲ್ಲರ ಪ್ರಶ್ನೆ. ಸಾಮಾನ್ಯವಾಗಿ ಅನೇಕರು ಒಂದು ಪ್ರಶ್ನೆ ಕೇಳ್ತಾರೆ, ಮಳೆ ಕಡಿಮೆಯಾದ ತಕ್ಷಣನೇ ತಾಲೂಕನ್ನ ಬರಪೀಡಿತ ಅಂತ ಘೋಷಣೆ ಮಾಡ್ತಾರಾ ಅಂತ. ವೀಕ್ಷಕರೇ, ಇಲ್ಲ. ಕೇವಲ ಮಳೆ ಕೊರತೆ ಇದ್ದ ಮಾತ್ರಕ್ಕೆ ಬರವನ್ನ ಘೋಷಣೆ ಮಾಡೋದಕ್ಕೆ ಸಾಧ್ಯವಿಲ್ಲ. ಕೇಂದ್ರ ಸರ್ಕಾರದ ಪರೀಕ್ಷಿತ ಡ್ರಾಟ್ ಮ್ಯಾನ್ಯುಯಲ್ ಪ್ರಕಾರ ವೈಜ್ಞಾನಿಕವಾಗಿ ಪರಿಶೀಲನೆಯ ನಂತರನೇ ತಾಲೂಕುಗಳ ಬರಪೀಡಿತ ಅಂತ ಘೋಷಣೆ ಮಾಡಲಾಗುತ್ತೆ. ನಾವು ರಾಜ್ಯ ಸರ್ಕಾರನೂ ಕೂಡ ಅದರ ಜೊತೆಯಲ್ಲಿ ನಮ್ಮದು 1-2-3 ಪಾಯಿಂಟ್ ಹಾಕ್ಕೊಂಡು ನಾವು ಕೂಡ ಮಾಡಿದ್ದೀವಿ. ಅದು ಈಗ ಜೂನ್ನಲ್ಲಿ ಮಳೆ ಬರಲಿಲ್ಲ, ಈಗ ಜುಲೈನಲ್ಲಿ ಎಷ್ಟು ದಿವಸ ಮಳೆ ಬರಲಿಲ್ಲ, ಎಷ್ಟು ದಿವಸ ಮಳೆ ಬರಲಿಲ್ಲ ಅನ್ನೋ ಲೆಕ್ಕ, ಕ್ರಾಪ್ ಲಾಸ್ ಲೆಕ್ಕ, ಇದೆಲ್ಲ, ಆಮೇಲೆ ನೀರಿನ ಮಟ್ಟ, ಇದನ್ನೆಲ್ಲ ನಾವು ಲೆಕ್ಕ ಹಾಕ್ತೀವಿ. ಲೆಕ್ಕ ಹಾಕಿ ಇಂಥ ತಾಲೂಕು ಅಥವಾ ಇಂಥ ಜಿಲ್ಲೆ ವಿ ಡಿಕ್ಲೇರ್ ಇಟ್ ಆಸ್ ಎ ಡ್ರಾಟ್ ಅಫೆಕ್ಟೆಡ್ ಏರಿಯಾ, ಅದನ್ನು ಮಾಡ್ತೀವಿ. ಅಲ್ಲ, ಈಗ ನಾವೆಲ್ಲ ಮಾನಿಟ್ರ್ ಮಾಡ್ತಾ ಇದ್ದೀವಿ, ರೆಗ್ಯುಲರ್ಲಿ ವಿ ಆರ್ ಮಾನಿಟ್ರಿಂಗ್. ನಮಗೆ ಅದು ಆ ಪೀರಿಯಡ್ ಅವ್ರು ಏನು ಕೊಟ್ಟಿದ್ದಾರೆ ಅದು ಫಿಟ್ ಇನ್ ಆದರೆ ನಾವು ಮೊದಲನೇದಾಗಿ ನಾವು ಮಳೆ ಕೊರತೆಯನ್ನು ಪರಿಶೀಲನೆ ಮಾಡಲಾಗುತ್ತೆ. ಅಂದರೆ ವಾಡಿಕೆಗಿಂತ ಕನಿಷ್ಠ 20% ಕಡಿಮೆ ಮಳೆಯಾಗಿರಬೇಕು. ಅಂದರೆ ಜೂನ್ನಿಂದ ಅಕ್ಟೋಬರ್ವರೆಗೆ ನಿರಂತರ ಒಣಹವೆ ಮುಂದುವರೆದಿರಬೇಕು. ನಂತರ ವೈಜ್ಞಾನಿಕ ಸೂಚಕಗಳನ್ನ ಪರಿಶೀಲನೆ ಮಾಡಲಾಗುತ್ತೆ. ಸಾಮಾನ್ಯ ಬಿತ್ತನೆ ವಿಸ್ತೀರ್ಣ 50%ಕ್ಕಿಂತ ಕಡಿಮೆಯಾಗಿರಬೇಕು. ಉಪಗ್ರಹದ ಚಿತ್ರಗಳಲ್ಲೂ ಕೂಡ ಹಸಿರು ಆವರಣ ಕುಸಿತ ಆಗಿರಬೇಕು. ಮಣ್ಣಿನ ತೇವಾಂಶ ತೀವ್ರವಾಗಿ ಕಡಿಮೆಯಾಗಿರಬೇಕು. ಅಂತರ್ಜಲದ ಮಟ್ಟ ಕುಸಿದಿರಬೇಕು. ಜಲಾಶಯಗಳಲ್ಲೂ ಕೂಡ ನೀರಿನ ಕೊರತೆ ಇರಬೇಕು. ಕೆರೆಗಳು ಒಣಗಿರಬೇಕು. ಈ ಎಲ್ಲ ಮಾನದಂಡಗಳಲ್ಲಿ ಕನಿಷ್ಠ 3 ಅಂಶಗಳು ಕಂಡು ಬಂದರೆ ಮಾತ್ರ ಅದನ್ನು ಬರ ತಾಲೂಕು ಅಂತ ಘೋಷಣೆ ಮಾಡಲಾಗುತ್ತೆ. ಇದರ ಜೊತೆಗೆ ಅಧಿಕಾರಿಗಳು ಕೂಡ ತಾಲೂಕಿನ ಕನಿಷ್ಠ 10% ಗ್ರಾಮಗಳಿಗೆ ಭೇಟಿ ನೀಡಿ ಬೆಳೆ ಪರಿಸ್ಥಿತಿ, ನೀರಿನ ಲಭ್ಯತೆ, ರೈತರೊಂದಿಗೆ ಮಾಹಿತಿಯನ್ನು ಪರಿಶೀಲನೆ ಮಾಡಿ ಅವರಿಂದ ಪಡ್ಕೊಳ್ತಾರೆ. ಇದನ್ನೇ ಗ್ರೌಂಡ್ ಟ್ರೂತಿಂಗ್ ಅಂತ ಕರೆಯಲಾಗುತ್ತೆ. ಈ ಎಲ್ಲ ವರದಿಗಳ ಆಧಾರದ ಮೇಲೆ ತಾಲೂಕುಗಳನ್ನ ಸಾಧಾರಣ ಬರ ಅಥವಾ ತೀವ್ರ ಬರ ಅಂತ ವರ್ಗೀಕರಣ ಮಾಡಲಾಗುತ್ತೆ. ಅದಾದ ಬಳಿಕನೇ ರಾಜ್ಯ ಸರ್ಕಾರ ಅಧಿಕೃತವಾಗಿ ಅಧಿಸೂಚನೆ ಹೊರಡಿಸುತ್ತೆ. ಆ ನಂತರ ಮಾತ್ರ SDRF ಹಾಗೂ NDRF ನಿಧಿಯಿಂದ ಪರಿಹಾರವನ್ನು ವಿತರಿಸೋದಕ್ಕೆ ಅವಕಾಶ ಸಿಗುತ್ತೆ. ಮುಂದಿನ 3 ತಿಂಗಳು ಅತ್ಯಂತ ನಿರ್ಣಾಯಕವಾಗಿರ್ತಕ್ಕಂಥದ್ದು. ವೀಕ್ಷಕರೇ, ಈಗ ಎಲ್ಲರ ಕಣ್ಣು ಆಕಾಶದತ್ತ ನೆಟ್ಟಿದೆ. ಜುಲೈ, ಆಗಸ್ಟ್ ಹಾಗೂ ಸೆಪ್ಟೆಂಬರ್ ತಿಂಗಳಲ್ಲಿ ಉತ್ತಮ ಮಳೆಯಾದರೆ ಪರಿಸ್ಥಿತಿ ಸಾಕಷ್ಟು ಮಟ್ಟಿಗೆ ಸುಧಾರಿಸಬಹುದು. ಆದರೆ ಇದೇ ಪರಿಸ್ಥಿತಿ ಮುಂದುವರೆದರೆ ರಾಜ್ಯದ ಬರ ಪೀಡಿತ ತಾಲೂಕುಗಳ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. ಕೃಷಿ ಉತ್ಪಾದನೆ ಕುಸಿಯಬಹುದು, ಆಹಾರ ಧಾನ್ಯಗಳ ಉತ್ಪಾದನೆ ಕಡಿಮೆಯಾಗಬಹುದು, ಕುಡಿಯುವ ನೀರಿನ ಸಮಸ್ಯೆ ಕೂಡ ತೀವ್ರಗೊಳ್ಳಬಹುದು. ಅದರಲ್ಲೂ ಜಾನುವಾರುಗಳಿಗೆ ಮೇವು ದೊರೆಯದೇ ಇರಬಹುದು, ಹೈನುಗಾರಿಕೆಯು ಕೂಡ ಸಂಕಷ್ಟಕ್ಕೆ ಸಿಲುಕಬಹುದು. ಸರ್ಕಾರ ದೊಡ್ಡ ಪ್ರಮಾಣದಲ್ಲಿ ಪರಿಹಾರ ಕಾರ್ಯಕ್ರಮಗಳು ಮತ್ತು ಉದ್ಯೋಗ ಯೋಜನೆಗಳನ್ನ ಜಾರಿಗೊಳಿಸುವ ಅನಿವಾರ್ಯತೆ ಎದುರಾಗಬಹುದು. ಈ ಬಾರಿ ಮುಂಗಾರು ವೈಫಲ್ಯದ ಹಿಂದೆ ಎಲ್ ನಿನೋ, ಮ್ಯಾಡನ್ ಜೂಲಿಯನ್ ಅಸಿಲೇಷನ್, ದುರ್ಬಲ ಮುಂಗಾರು ವ್ಯವಸ್ಥೆ ಹಾಗೂ ಜಾಗತಿಕ ಹವಾಮಾನ ಬದಲಾವಣೆಯಂತಹ ಹಲವು ಅಂಶಗಳು ಕಾಣಬಹುದು. ಇದರ ಪರಿಣಾಮ ಕೇವಲ ಕೃಷಿಗೆ ಮಾತ್ರ ಸೀಮಿತವಾಗಿರುವುದಿಲ್ಲ. ಕುಡಿಯುವ ನೀರು, ಜಲಾಶಯಗಳು, ಜಾನುವಾರುಗಳು, ಗ್ರಾಮೀಣದ ಆರ್ಥಿಕತೆ, ಆಹಾರ ಭದ್ರತೆ ಮತ್ತು ಲಕ್ಷಾಂತರ ಕುಟುಂಬಗಳ ಬದುಕಿನ ಮೇಲೂ ಇದರ ನೇರ ಪರಿಣಾಮ ಬೀಳುತ್ತೆ. ಮುಂದಿನ ಕೆಲವು ವಾರಗಳಲ್ಲಿ ಸುರಿಯುವ ಮಳೆನೇ ಕರ್ನಾಟಕದ ರೈತರ ಭವಿಷ್ಯವನ್ನು ನಿರ್ಧಾರ ಮಾಡಲಿದೆ. ಇದಿಷ್ಟು ಇವತ್ತಿನ ಫೋಕಸ್ ಪುಲ್ಲರ್ನ ವಿಶೇಷವಾಗಿತ್ತು. ವೀಕ್ಷಕರೇ, ಇದೇ ರೀತಿಯ ಹೊಸ ಹೊಸ ಅಪ್ಡೇಟ್ಸ್ಗಾಗಿ, ಹೊಸ ಹೊಸ ಸುದ್ದಿಗಳಿಗಾಗಿ ದ ಫೆಡರಲ್ ಕರ್ನಾಟಕದ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇರಿ. ನಮಸ್ಕಾರ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.